ವಂಚಕ ದಂಪತಿ ಜೊತೆ ಕೈ ಜೋಡಿಸಿದ್ರ ನಟ ಧರ್ಮೇಂದ್ರ. ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ರ ನಟ ಧರ್ಮೇಂದ್ರ. 2023ರಲ್ಲಿ ಚಿನ್ನ ಖರೀದಿಸಿರುವ ಐಶ್ವರ್ಯ ಗೌಡ ಹರೀಶ್ ದಂಪತಿ. ನಾನು ಡಿಕೆ ಸುರೇಶ್ ತಂಗಿ, ನನಗೆ ರಾಜಕಾರಣಿಗಳ ಕಾಂಟ್ಯಾಕ್ಟ್ ಇದೆ. ರಾಜಕಾರಣಿಗಳ ಮೂಲಕ ಹೆಚ್ಚಿನ ಚಿನ್ನದ ವ್ಯಾಪಾರ ಮಾಡಿಸ್ತೀನಿ. ರಾಜಕಾರಣಿಗಳ ಕಾಂಟ್ಯಾಕ್ಟ್ ಮಾಡಿಸಿಕೊಡ್ತೀವಿ ಅಂತ ನಂಬಿಸಿದ್ದ ದಂಪತಿ. ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಮಾಲೀಕರಿಗೆ ನಂಬಿಸಿದ್ದ ಐಶ್ವರ್ಯ ಹಾಗೂ ದಂಪತಿ. ನಟ ಧರ್ಮೇಂದ್ರ ಮೂಲಕ ಕರೆ ಮಾಡಿಸಿದ್ದ ವಂಚಕ ದಂಪತಿಯವರು. ಚಿನ್ನ ಪಡೆದು ಹಣ ಕೊಡದೆ ಸತಾಯಿಸಿದ್ದ ಐಶ್ವರ್ಯ ಗೌಡ ಹಾಗೂ ಹರೀಶ್ ದಂಪತಿ. ನಂತರ ಮೋಸ ಹೋಗಿರುವುದು ಗೊತ್ತಾಗಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಚಂದ್ರ ಲೇಔಟ್ ಠಾಣೆಗೆ ದೂರು ನೀಡಿರತಕ್ಕಂಥದ್ದು ವನಿತಾ ಎಸ್ ಐತಾಳ್, ಚಿನ್ನದಂಗಡಿ ಮಾಲೀಕರು. ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಚಂದ್ರ ಲೇಔಟ್ ಪೊಲೀಸರು. ವಂಚಕ ದಂಪತಿ ವಿರುದ್ಧವಾಗಿ ಈ ರೀತಿಯಾಗಿ ಸಾಲು ಸಾಲು ಆರೋಪಗಳ ಸುಳಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇವರ ಜೊತೆ ನಟ ಧರ್ಮೇಂದ್ರ ಅವರು ಕೈ ಜೋಡಿಸಿದ್ರ ಅಂತಕ್ಕಂಥ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಡಿಕೆ ಸುರೇಶ್ ಅವರ ಒಂದು ಧ್ವನಿಯಲ್ಲಿ ಇವರು ಮಾತನಾಡಿದ್ರು ಅಂತಕ್ಕಂಥ ಆರೋಪಗಳು ಇರ್ತಕ್ಕಂಥದ್ದು. ಸದ್ಯಕ್ಕೆ ರಾಜಕಾರಣಿಗಳ ಕಾಂಟ್ಯಾಕ್ಟ್ ಮಾಡಿಸಿಕೊಡ್ತೀವಿ ಅಂತ ನಂಬಿಸಿ ಈ ರೀತಿಯಾಗಿ ಸುಮಾರು 14.600 ಗ್ರಾಂ ಚಿನ್ನವನ್ನು ಹಂತ ಹಂತವಾಗಿ ಪಡೆದು ಮೋಸ ಮಾಡಲಾಗಿರ್ತಕ್ಕಂಥದ್ದು. ನಟ ಧರ್ಮೇಂದ್ರ ಮೂಲಕ ಕರೆ ಮಾಡಿಸಿದ್ದ ವಂಚಕ ದಂಪತಿ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ ಸದ್ಯಕ್ಕೆ. ವಂಚಕ ದಂಪತಿ ಜೊತೆ ಕೈ ಜೋಡಿಸಿದ್ರ ನಟ ಧರ್ಮೇಂದ್ರ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ರ ನಟ ಧರ್ಮೇಂದ್ರ ಅವರು. ಈ ವಂಚಕ ದಂಪತಿ ಜೊತೆ ಚಿನ್ನ ಖರೀದಿಸಿರುವ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ. ನಾನು ಡಿಕೆ ಸುರೇಶ್ ತಂಗಿ, ನನಗೆ ರಾಜಕಾರಣಿಗಳ ಕಾಂಟ್ಯಾಕ್ಟ್ ಇದೆ. ರಾಜಕಾರಣಿಗಳ ಮೂಲಕ ಹೆಚ್ಚಿನ ಚಿನ್ನದ ವ್ಯಾಪಾರ ಮಾಡಿಸ್ತೀನಿ. ರಾಜಕಾರಣಿಗಳ ಕಾಂಟ್ಯಾಕ್ಟ್ ಕೊಡ್ತೀವಿ ಅಂತ ನಂಬಿಸಿದ್ದ ದಂಪತಿ ಈಗ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ತನಿಖೆಯನ್ನು ಕೈಗೊಳ್ಳಲಾಗಿದೆ. ನಟ ಧರ್ಮೇಂದ್ರ ಮೂಲಕ ಕರೆ ಮಾಡಿಸಿದ್ದ ವಂಚಕ ದಂಪತಿ. ಚಿನ್ನ ಪಡೆದು ಹಣ ಕೊಡದೆ ಸತಾಯಿಸಿದ್ದ ಐಶ್ವರ್ಯ ಗೌಡ ಅವರು. ನಂತರ ಮೋಸ ಹೋಗಿರುವುದು ಗೊತ್ತಾಗಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಚಂದ್ರ ಲೇಔಟ್ ಠಾಣೆಗೆ ದೂರು ನೀಡಿರ್ತಕ್ಕಂಥದ್ದು ವನಿತಾ ಎಸ್ ಐತಾಳ್ ಅವರು. ಕೇಸ್ ದಾಖಲಿಸಿಕೊಂಡು ಸದ್ಯ ಚಂದ್ರ ಲೇಔಟ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಂಚಕ ದಂಪತಿ ಜೊತೆ ಕೈ ಜೋಡಿಸಿದ್ರ ನಟ ಧರ್ಮೇಂದ್ರ ಅವರು ಅಂತಕ್ಕಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ನಟ ಧರ್ಮೇಂದ್ರ ಅವರು ಮಾತಾಡಿರ್ತಕ್ಕಂಥ ಆರೋಪಗಳು ಇವರ ವಿರುದ್ಧವಾಗಿರ್ತಕ್ಕಂಥದ್ದು. ಐಶ್ವರ್ಯ ಗೌಡ ಹಾಗೂ ಹರೀಶ್ ದಂಪತಿ ವಿರುದ್ಧವಾಗಿ ಈ ರೀತಿಯಾದ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ರಾಜಕಾರಣಿಗಳ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಅವರು ಫೋನ್ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಲಕ್ಷ್ಮೀಪತಿ, ರಾಜಕಾರಣಿಗಳ ಅಂದರೆ ಡಿಕೆ ಸುರೇಶ್ ಅವರ ಹೆಸರನ್ನು ಬಳಸಿಕೊಂಡು ಇಲ್ಲೊಬ್ಬ ದಂಪತಿ ಐಶ್ವರ್ಯ ಹಾಗೂ ಹರೀಶ್ ಕೆ ಅಂತಕ್ಕಂಥ ದಂಪತಿ ಚಿನ್ನದಂಗಡಿ ಮಾಲೀಕರಿಗೆ ಮೋಸ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ ನಾವು ಈಗ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಮಾಜಿ ಸಚಿವರಾದಂತಹ ವರ್ತೂರ್ ಪ್ರಕಾಶ್ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ಶ್ವೇತಗೌಡ ಅಂತಕ್ಕಂಥವರೊಬ್ಬರು ನವರತ್ನ ಜ್ಯುವೆಲರ್ಸ್ಗೆ ಒಂದು ವಂಚನೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೂರು ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯಲ್ಲಿ ಇರುವಾಗಲೇ ಇದೀಗ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ವಂಚನೆ ಮಾಡಿರ್ತಕ್ಕಂಥ ಒಂದು ಘಟನೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು. ಇನ್ನು ಐಶ್ವರ್ಯ ಗೌಡ ಹಾಗೂ ಹರೀಶ್ ಕೆ ಅಂತಕ್ಕಂಥ ದಂಪತಿ ಜೊತೆಗೆ ನಟ ಧರ್ಮೇಂದ್ರ ಅವರನ್ನು ಕೂಡ ಈಗ ಆ ಒಂದು ದೂರಿನಲ್ಲಿ ಹೆಸರು ಉಲ್ಲೇಖ ಮಾಡಲಾಗಿದೆ. ಸೊ ಇವರೆಲ್ಲರೂ ಕೂಡ ಸೇರ್ಕೊಂಡು ಸುಮಾರು 14 kg 600 ಗ್ರಾಂ ಚಿನ್ನಾಭರಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಈಗ ಚಿನ್ನದಂಗಡಿ ಮಾಲೀಕರಾದಂತಹ ವನಿತಾ ಎಸ್ ಐತಾಳ್ ಅವರೀಗ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈ ಒಂದು ರಾಜಕಾರಣಿಗಳ ಕಾಂಟ್ಯಾಕ್ಟ್ ಇದೆ ನನಗೆ ಅಂತ ಹೇಳಿ ಐಶ್ವರ್ಯ ಗೌಡ ಸುಮಾರು 2023ರಿಂದಲೂ ಕೂಡ ಪದೇ ಪದೇ ಮೇಲಿಂದ ಮೇಲೆ ಅವರ ಬಳಿ ಒಂದು ಚಿನ್ನದ ಆಭರಣಗಳನ್ನ ಕೂಡ ಖರೀದಿ ಮಾಡ್ಕೊಳ್ತಾರೆ. ಅದಾದ ಬಳಿಕ ಎಲ್ಲೊಂದ್ ಕಡೆ ಅವರಿಗೆ ಅನುಮಾನ ಬರುತ್ತೆ, ನೀವು ಡಿಕೆ ಸುರೇಶ್ ಅವ್ರ ಕಡೆಯವರ ಹೇಗೆ ಅಂತ ಹೇಳಿ. ಸೊ ನಾವು ಅವ್ರ ಹತ್ರ ಮಾತಾಡ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಚಿನ್ನದಂಗಡಿ ಮಾಲೀಕರಾದಂತ ವನಿತಾ ಎಸ್ ಐತಾಳ್ ಅವರು ಐಶ್ವರ್ಯ ಗೌಡಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಟ ಧರ್ಮೇಂದ್ರ ಅವರು ತಾನೇ ಡಿಕೆ ಸುರೇಶ್ ಅಂತ ಹೇಳಿ ಮಾತನಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಈಗ ಕೇಳಿ ಬಂದಿರ್ತಕ್ಕಂಥದ್ದು. ಸೊ ಹಾಗಾಗಿ
ನಟ ಧರ್ಮೇಂದ್ರ ಹಾಗೂ ಐಶ್ವರ್ಯ ಗೌಡ ಜೊತೆಗೆ ಹರೀಶ್ ಕೆ ಅನ್ನೋರ ವಿರುದ್ಧ ಈಗ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಜೊತೆಗೆ ಬಹಳ ಮುಖ್ಯವಾಗಿ ಇನ್ನೂ ಚಿನ್ನದ ಅಂಗಡಿಯಲ್ಲಿ ಆಭರಣಗಳನ್ನು ತೆಗೆದುಕೊಂಡು ವಂಚನೆ ಮಾಡಿರೋದಲ್ಲದೆ ಜೊತೆಗೆ ಚಿನ್ನದ ಅಂಗಡಿ ಮಾಲೀಕರಾದ ವನಿತಾ ಅವರಿಗೆ ಇನ್ನು ಕೊಲೆ ಬೆದರಿಕೆಯನ್ನ ಕೂಡ ಮಾಡಲಾಗಿದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಟ ಧರ್ಮೇಂದ್ರ ಅವರು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಅವರು ದೂರಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ರಭಾವಿಗಳ ಹೆಸರನ್ನ ಬಳಸ್ಕೊಂಡು ಪ್ರಭಾವಿಗಳ ಜೊತೆಗೆ ಅನೇಕ ಬಾರಿ ಫೋಟೋಗಳನ್ನ ತೆಗೆದುಕೊಳ್ಳೋದಾಗಿರ್ಬೋದು, ಅವರ ಜೊತೆ ಹೋರಾಟಗಳನ್ನ ಮಾಡೋದಾಗಿರ್ಬೋದು. ಸೊ ಇವುಗಳನ್ನ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕರಣಗಳು ಈಗ ಕೇಳಿ ಬರ್ತಾ ಇದೆ. ಈಗಷ್ಟೇ ಇನ್ನು ಚಂದ್ರಲೇಔಟ್ ಪೊಲೀಸ್ ಠಾಣೆಯವರು ದೂರನ್ನ ಕೂಡ ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ. ಈ ಹಿಂದೆ ಏನಾದ್ರೂ ಶ್ವೇತಾ ಗೌಡ ಇದೇ ರೀತಿಯಾಗಿ ಬೇರೆ ಯಾರಿಗಾದ್ರೂ ವಂಚನೆ ಮಾಡಿದ್ದಾರಾ, ಅಥವಾ ಕೇವಲ ಚಿನ್ನದ ಅಂಗಡಿಯಲ್ಲಿ ಮಾತ್ರ ಅವರು ಚಿನ್ನವನ್ನ ತೆಗೆದುಕೊಂಡು ವಂಚಿಸಿರ್ತಕ್ಕಂಥ ಪ್ರಕರಣ ಅಷ್ಟೇ ಇದೆಯಾ, ಅಥವಾ ಇನ್ನು ಬೇರೆ ಏನಾದ್ರೂ ಬೇರೆ ಬೇರೆ ಪ್ರಕರಣಗಳ ವಿರುದ್ಧ ಇದಾವಂತಕ್ಕಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಚೇತನ್, ಎಸ್, ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.